ಹೆಣ್ಮಗಳು ಕೂತ್ಕೊಂಡು ಕೇಳ್ತಾವಳೆ. ಕೇಳ್ಬೇಕಿದ್ರೆ ಯಪ್ಪ ಹೇಳೋದು. ನನ್ ತಿಕ್ಕದಲ್ಲಿ ಲಕ್ಷ್ಮಿ ಇದಾರೆ, ನಿಮ್ ತಿಕ್ಕದಲ್ಲಿ ಲಕ್ಷ್ಮಿ ಇದಾರೆ. ಎಂತ ಈ ನಾಯಿ ಬಾಳ್ತಾ ಇದಿರ್ಲಿ. ನಾಚಿಕೆ ಮಾನ ಬರೋದಿ ಬೇಡವಾ? ತಿಕ್ಕದಲ್ಲಿ ಎಲ್ಲಾರ ಮನುಷ್ಯರು ತಿಕ್ಕದಲ್ಲಿ ಎಲ್ಲಾರು ಲಕ್ಷ್ಮಿ ಇರ್ತಾರ? ತಿಗ ಬಂದು ಮಹಾಲಕ್ಷ್ಮಿ ವಾಸ ಮಾಡೋ ಜಾಗ. ಯಾರು ಗೊತ್ತಾ? ನನ್ ತಿಗ ಇರ್ಬೋದು, ನಿಮ್ ತಿಗ ಇರ್ಬೋದು, ಮಹಾಲಕ್ಷ್ಮಿ ವಾಸ ಮಾಡೋ ಜಾಗ. ಬರೀ ಹಸು ಮಾತ್ರ ಮಹಾಲಕ್ಷ್ಮಿ ಇಲ್ಲ, ನಿಮ್ ತಿಗ ಕೂಡ ಲಕ್ಷ್ಮಿಗೆ ಹೋಲಿಕೆ ಮಾಡುತ್ತೆ. ಲಕ್ಷ್ಮಿ ತೋರಿಸಿರಲ್ಲ ಗುರುಜಿ, ಒಂದ್ಸಲ ನೋಡಿ. ಕಂಡ್ರ ಲಕ್ಷ್ಮಿ ಕಂಡ್ರ? ಗುರುಜಿ ನಾನ್ ತಿಕ್ಕದಲ್ಲಿ ಲಕ್ಷ್ಮಿ ಕಂಡ್ರ? ನಿಮ್ಗೆ ಕಂಡಿದ್ರೆ ಬಂದು ಕೈ ಮುಗಿರಿ ಗುರುಜಿ. ಗುರುಜಿ ಕೈ ಮುಗಿತೀರಲ್ವಾ? ನಿಜವಾಗ್ಲೂ ಕೈ ಮುಗಿಬೇಕು ಗುರುಜಿ. ಯಾಕೆಂದ್ರೆ ಅವ್ರ ತಿಕ್ಕದಲ್ಲೂ ಲಕ್ಷ್ಮಿ ಇದ್ದಾರೆ, ಇವ್ರ ತಿಕ್ಕದಲ್ಲೂ ಲಕ್ಷ್ಮಿ ಇದ್ದಾರೆ, ನಿಮ್ ತಿಕ್ಕದಲ್ಲೂ ಲಕ್ಷ್ಮಿ ಇದ್ದಾರೆ ಅಂತ ಹೇಳ್ತಿರಲ್ಲ. ಥೂ, ನಿಮ್ ಜನ್ಮಕ್ ಬೆಂಕಿ ಸಿಗಾಕ. ಮಾನ್ಗೆಟ್ ನನ್ ಮಗನ್ ಗುರುಜಿ ನೀನು. ಯಾವ ಬೋಳಿ ಮಗ ಹೇಳ್ದಾನೆ ನೀನು ಗುರುಜಿ ಅಂತ ಹೇಳ್ಬಿಟ್ಟು? ಅಲ್ಲ, ಮನುಷ್ಯ ತಿಕ್ಕದಲ್ಲಿ ಗಲೀಜಿರ ಕಡೆ ಗುರುಜಿ ಲಕ್ಷ್ಮಿ ಕೂತಿರ್ತಾರ ಗುರುಜಿ. ಏನ್ ಬಾಳ್ತಿರ್ಲಿ? ಎಂತ ಈ ನಾಯಿ ಬಾಳ್ತಾ ಇದಿರ್ಲಿ. ಥೂ, ನಾಚಿಕೆ ಮಾನ ಬರೋದಿ ಬೇಡವಾ? ತಿಕ್ಕದಲ್ಲಿ ಎಲ್ಲಾರ ಮನುಷ್ಯರು ತಿಕ್ಕದಲ್ಲಿ ಎಲ್ಲಾರು ಲಕ್ಷ್ಮಿ ಇರ್ತಾರ? ಲಕ್ಷ್ಮಿ ವಾಸಿಸೋ ಸ್ಥಳನ ತಿಕ್ಕ ಅದೆಲ್ಲಿ ಅಂತ ಪ್ರೂವ್ ಮಾಡ್ಬೇಕು ಇವಯ್ಯ. ಇದನ್ನ ಸೈಂಟಿಫಿಕ್ ಆಗಿ ಇವನು ಪ್ರೂವ್ ಮಾಡ್ಬೇಕು. ಆರ್ಯವರ್ಧನ್ ಗುರುಜಿ ಪ್ರೂವ್ ಮಾಡ್ಬೇಕು. ಗೊತ್ತಾಯ್ತಾ? ತಿಕ್ಕದಲ್ಲಿ ಲಕ್ಷ್ಮಿ ಇದಾಳ ಅಂತೆ. ನಾಚಿಕೆ ಆಗಲ್ವಾ ನಿಮ್ ಜನ್ಮಕ್ಕೆ? ಯಾವ ಬಡ್ಡಿ ಮಗ ನಿನ್ನ ಗುರುಜಿ ಅಂತ ಕೊಟ್ಟಾನು? ತಿಪ್ಪ ನನ್ನ ಮಕ್ಳುಗಳು, ನ್ಯೂಸ್ ಚಾನಲ್ ನನ್ನ ಮಕ್ಳು, ಮೀಡಿಯಾದವರು. ಅಲ್ಲ, ಅವ್ನು ಹೇಳ್ತಾಳೆ ನೀನ್ ಒಬ್ಳು ಹೆಣ್ಮಗಳಾಗಿ ಇಟ್ಕೊಂಡು ನಿನ್ ತಿಕ್ಕದಲ್ಲೂ ಲಕ್ಷ್ಮಿ ಇದಾಳ ಅಂದಾಗ ಕಪ್ಪ ಕೆತ್ತು ಬಾಸಿರುವಲ್ಲ. ನೀನ್ ಕರೆಕ್ಟ್ ಆಗಿ TRP ಓಡ್ಬಿಟ್ಟಿರೋದು ನಿಂದು. ನಿನ್ ನ್ಯೂಸ್ ಚಾನಲ್ TRP ಓಡ್ಬಿಟ್ಟಿರೋದು. ಅದನ್ನ ಬಿಟ್ಬಿಟ್ಟು ತಿಕ್ಕದಲ್ಲಿ ಲಕ್ಷ್ಮಿ ಅವಳೆ ಅಂತ ಹೇಳ್ಬಿಟ್ಟು ಥೂ ಮಾನ್ಗೆಟ್ಟವ. ಬಾ, ನನ್ ತಿಕ್ಕದಲ್ಲಿ ಲಕ್ಷ್ಮಿ ಕಂಡ ನೋಡು. ಕಾಣ್ಲ ಲಕ್ಷಾಂತರ ರೂಪಾಯಿ EMI ಕಟ್ಬೇಕು. 2ನೇ ತಾರೀಕಿಂದ ಸ್ಟಾರ್ಟ್ ಆದ್ರೆ ತಿಕ್ಕದಲ್ಲಿ ಲಕ್ಷ್ಮಿ ಕೂತಿದ್ರೆ ತಿಕ್ಕನ ಕುಯ್ದು ಕೊಡ್ತಾ ಇದ್ದ ನಾವು EMI ಕಟ್ಟೋರ್ಗೆ. ತಕಪ್ಪ ಲಕ್ಷ್ಮಿ ಅಂತ. ಎಂತ ಸೈಕೋತ್ರುಗಳು ನೀವೆಲ್ಲ. ನಿಮ್ ಜನ್ಮಕ್ ಬೆಂಕಿ ಹಾಕ. ಗುರುಜಿ ಅಂತ ಗುರುಜಿ ಮಾನ್ಗೆಟ್ ನನ್ ಮಗನೆ ಕರೆಕ್ಟ್ ಆಗಿ ನಿನ್ಗೆ ಗೊತ್ತಿಲ್ಲ ಅಂತ ಹೇಳೋದು ಇದ್ ಮಾಡಿ. ಮತ್ತೆ ಆಮೇಲೆ ದಯವಿಟ್ಟು ಯಾರು ಭಗವಂತನ ಬಗ್ಗೆ ನಿಜವಾಗ್ಲೂ ಹೇಳ್ತೀನಿ, ಈ ಅಪ್ಪ ಮಾಡ್ತಾರ ಕೆಲ್ಸಕ್ಕೆ ತಕ್ಕನಾದ ಶಿಕ್ಷೆ ಆಗ್ಬೇಕು. ಮತ್ತೆ ನಿಮ್ಗೆ ಯಾರಿಗಾದ್ರೂ, ನನ್ಗಂತೂ ಅದ್ರ ಬಗ್ಗೆ ನನ್ಗೆ ಎಳ್ಳಷ್ಟು ಗೊತ್ತಿಲ್ಲ. ಗೊತ್ತಿರುವಂತವ್ರು ದಯವಿಟ್ಟು ಈ ಗುರುಜಿಗೆ ತಕ್ಕನಾದ ಪಾಠ ಕಲಿಸಿ. ಈ ತರ ಸಿಲ್ಲಿಯಾಗಿ ಲೂಸ್ ತರ ಮಾಧ್ಯಮದ ಮುಂದೆ ಕುತ್ಕೊಂಡು ತಪ್ಪು ಸಂದೇಶಗಳನ್ನ ಕೊಡೋ ತರ ದಯವಿಟ್ಟು ಮಾಡಬೇಡಿ. ನಿಮ್ ಕೈ ಮುಗ್ದು ಕೇಳ್ಕೊತೀನಿ. ಇಂಥ ಚಪ್ಪರ್ಗಳಿಗೆ ಕರೆಕ್ಟ್ ಆದ ಚಪ್ಪಲಿ ಹೊಡೆಯಂಗೆ ಬುದ್ಧಿ ಕಲಿಸಿ. ನಮಸ್ಕಾರ. ಎಲ್ಲ ಕಳ್ಳನ್ ಮಕ್ಳು ಹುಡುಗರುಗಳು, ಇನ್ಕ್ಲೂಡಿಂಗ್ ಯು. ಎಲ್ಲಾ ಬಾಯ್ಸು ಕಳ್ಳನ್ ಮಕ್ಳು. ಇದನ್ನ ನಾನು ಹೇಳ್ತಿರೋದಲ್ಲಪ್ಪ, ನಿಮ್ಮ ಪ್ರೀತಿಯ ಸೋನು ಶ್ರೀನಿವಾಸ್ ಗೌಡ ಹೇಳ್ತಾ ಇರೋದು. ಎಲ್ಲ ಕಳ್ಳನ್ ಮಕ್ಳು ಹುಡುಗರುಗಳು, ಇನ್ಕ್ಲೂಡಿಂಗ್ ಯು. ನಾನು ಆಕ್ಚುಲಿ ನಿಮ್ಮ ಬಗ್ಗೆ ಏನು ಹೇಳಿರ್ಲಿಲ್ಲ, ಸೊ ನೋಡ್ಕೊಂಡು ಮಾತಾಡಿ. ಬಟ್ ಸ್ಟಿಲ್ ನೀವು ಈ ತರದೊಂದು ಮಾತು ಹೇಳಿದ್ರೆ, ಬಿಕಾಸ್ ನಾನು ತುಂಬಾ ರೆಸ್ಪೆಕ್ಟ್ಫುಲ್ಲಿನೇ ಮಾತಾಡಿಸ್ತಾ ಇದ್ದೀನಿ. ಫಸ್ಟ್ ಬೈಬೇಕಾಗಿರೋದು ಸೋನು ಶ್ರೀನಿವಾಸ್ ಗೌಡಗಲ್ಲ, ಆ ರಿಪೋರ್ಟಿಗೆ ಬೈಬೇಕು. ಹೋಗಿ ಅವಳಿಗೆ ಮೈಕ್ ಹಿಡ್ದವನಲ್ಲ, ಕೊಚ್ಚೆ ಮುಂದೆ ಮೈಕ್ ಹಿಡಿದ್ರೆ ಕೊಚ್ಚೆ ಆರೋದು ನಮ್ಗೇನೆ. ಸೋನು ಶ್ರೀನಿವಾಸ್ ಗೌಡ, ನೀಗೊಂದು ಮಾತು ಹೇಳ್ತೀನಿ ಕೇಳಿಸ್ಕೊ. ಎಲ್ಲಾ ಬಾಯ್ಸು ಕಳ್ಳನ್ ಮಕ್ಳು ಅಂತ ಹೇಳ್ದಲ್ಲ, ಅಂತ ಕಳ್ಳನ್ ಮಕ್ಳು ಬಾಯ್ಸ್ ಬಂದು ನಿನ್ಗೆ ಏನ್ ಮಾಡಿದ್ರು? ಅವರಿಂದ ನಿನ್ಗೆ ಏನಾಯ್ತು? ನಿನ್ಗೆ ಅವರಲ್ಲ 1.1 ಮಿಲಿಯನ್ ಫಾಲೋವರ್ಸು, ಅದ್ರಲ್ಲಿರೋ 1 ಮಿಲಿಯನ್ ಫಾಲೋವರ್ಸ್ ಬರೀ ಬಾಯ್ಸೇ. ಅವರೆಲ್ಲ ಅನ್ಫಾಲೋ ಮಾಡಿದ್ರೆ ನಿನ್ಗೆ ಉಳ್ಕೊಳ್ಳೋದು ಎಷ್ಟು ಹೇಳು? 100Kನೂ ಇರಲ್ಲ ಬಿಡು. ನಿನ್ ಗರ್ಲ್ಸ್ 100Kನೂ ಫಾಲೋ ಮಾಡ್ತಿರಲ್ಲ. ಮಗುಕ್ಕೆ ಎಷ್ಟು ಮಂಗ್ಲಾರ್ತಿ ಅತ್ತ ಸಾರಿ ಕೇಳಲೇಬೇಕು. ಎಲ್ಲಾ ಬಾಯ್ಸ್ಗೂ ಇವಳು ಕಳ್ಳನ್ ಮಕ್ಳು ಅಂತ ಹೆಂಗ್ ಹೇಳವಳೆ? ಬಂದ್ ಸಾರಿ ಕೇಳಲೇಬೇಕಷ್ಟೇ. ನೀನು ಮಾತಾಡಿರೋದೇ ತಪ್ಪು. ಇದನ್ನ ನಾವು ಖಂಡಿಸ್ತೀವಿ. ನೀನ್ ಬಂದ್ ಸಾರಿ ಕೇಳಲೇಬೇಕು. ಸೋನು ಬಂದ್ ಸಾರಿ ಕೇಳಲೇಬೇಕು. ಪ್ರತಿಯೊಂದು ನಮ್ಗೆ ಅವರೇ ಮಾಡ್ತಾ ಇರೋರು. ಸಿದ್ದರಾಮಯ್ಯನವರು ಏನ್ ಮಾಡ್ಕೊಟ್ಟಿದ್ದಾರೆ? ನಮ್ಗೆ ಎಲ್ಲಾನು ಮಾಡ್ಯಾರ. ಈಗ ಎಲ್ಲಕ್ಕೂ ನಮ್ಗೆ ಎಲ್ಲ ತಗೊಂಡಿವಿ. ಇಲ್ಲಿ ತಗೊಂಡಿವಿ. ಕೊಡೋ ದುಡ್ಡನ್ನ ಏನ್ ಲೇಟ್ ಮಾಡಿಲ್ಲ. ಒಂದ್ ಚೀಟಿ ಹಾಕೊಂಡಿವಿ. ನಮ್ಗ ಅವರು ಸೌಲಭ್ಯ ಮಾಡ್ತಾರ. ನಾಲ್ಕು ಅಲ್ಲಿ ಮಾಟಿ ತಗೊಂಡಿವಿ. ಎಷ್ಟು ವರ್ಷ ದುಡ್ಡು ಕೂಡಿಟ್ರಿ ಇದಕ್ಕೆ? ಈಗ ನಾವು ಚೀಟಿ ಹಾಕೊಂಡಿವಿ. ಬರೋ ದುಡ್ಡನ್ನೆಲ್ಲ ನಾವ್ ₹1 ಮಾಡಿ 2,000 ಈ ಮಂತ್ ಬಂತಾ? ಬಂದಿಲ್ಲ. ದರ್ಶನ್ ಸರ್ದು ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡಿದಿರಲ್ಲ ನೀವು, ಅಲ್ಲಿ ತುಂಬಾ ಬ್ಲಾಕ್ ಇದ್ದೀರಾ, ನೀವು ಇಲ್ಲಿ ವೈಟ್ ಇದ್ದೀರಾ. ಹೇಗ್ ಸಾಧ್ಯ ಇದು ಅಂತ ಹೇಳ್ಬಿಟ್ಟು, ಇವಾಗ ನಾನು ಹುಟ್ಟಾಗಿಂದ ಇದೇ ವೈಟ್ ಇದ್ದೆ, ಈಗಲೂ ಇದೇ ವೈಟ್ ಇದ್ದೀನಿ. ಸೊ ಇದನ್ನ ಹುಡುಗರು ChatGPTನಲ್ಲೆಲ್ಲ ನೋಡ್ತಿದ್ದಾರೆ, ಹೆಂಗೆ ಸತೀಶ್ ಅವರು ವೈಟ್ ಆದ್ರು ಅಂತ ಹೇಳಿ ಸರ್ ಸ್ವಲ್ಪ ಸೀಕ್ರೆಟ್. ಸರ್, ಒಬ್ರು ಇಲ್ಲೇ ದರ್ಶನ್ ಮೂವಿ ಅವರೇ ಬಂದಿದ್ದಾರೆ, ಇವತ್ತು ಇಲ್ಲಿ ಬಂದಿದ್ದಾರೆ. ಅವರೇ ನನ್ನ ಇಲ್ಲಿ ಕರ್ದು ಕೂರಿಸಿದವ್ರು ಎಲ್ಲೋದ್ರು, ಆಯ್ತಾ? ನಾನು ಹುಟ್ತಾನೆ ನಮ್ಮ ಅಪ್ಪ ಅಮ್ಮ ವೈಟ್ ಇರೋದು, ಅರ್ಥ ಆಯ್ತಾ? ನಾನು ಬೇಕು ಬೇರೆ ಬೇರೆ ನೋಡಿ ಇಲ್ಲೇ ಇದ್ದಾರೆ ಅವರು ಸರ್. ಅಂದ್ರೆ ಅವ್ರನ್ನ ಆ ಟೈಮಲ್ಲಿ ಇರ್ಲಿಲ್ಲ, ಅವ್ರನ್ನೇ ಕರೆದ್ಬಿಟ್ಟು ಕ್ವಶನ್ ಕೇಳ್ತೀನಿ. ಸರ್ 1 ಸೆಕೆಂಡ್, ಇದು ಮಾಡ್ಲೇಬೇಕು ನೀವು. ಸರ್ ಬನ್ನಿ ಇಲ್ಲಿ. ಸರ್ ಇವಾಗ ಏನೋ ಒಂದು ಕ್ವಶನ್ ಕೇಳ್ತೀವಿ, ಪಟ್ ಅಂತ ಹೇಳ್ಬೇಕು ನೀವು, ಏನು ಮಾಡಬಾರ್ದು. ಸರ್ ನೀವು ಯಾವ ಮೂವಿಲಿ ಸರ್ ಮಾಡಿದ್ದು? ದರ್ಶನ್ ಸಿನಿಮಾ ಮಾಡೋದು ಸರ್. ದರ್ಶನ್ ಸಿನಿಮಾ ಮಾಡ್ಬೇಕಾರೆ ನಾನು ಬೆಳ್ಳಗಿದ್ನ ಕರ್ರಗಿದ್ನ ಸರ್? ಕಪ್ಪಗಿದ್ವಿ. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ? ನಿನ್ ಜನ್ಮಕ್ಕೆ ಹೋಗೋ.
ಮೊದಲಿಗೆ ಕಾರ್ಯಕ್ರಮಕ್ಕೆ ಗುರುಜಿ ಅವರನ್ನ ಸ್ವಾಗತಿಸೋಣ. ನಮಸ್ಕಾರ ಗುರುಜಿ. ಆಂಧ್ರದಲ್ಲಿ ಪವನ್ ಕಲ್ಯಾಣ್, ತಮಿಳುನಾಡಲ್ಲಿ ವಿಜಯ್ ದಳಪತಿ ಸಿಎಂ ಆಗಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ನನ್ನ ಓಟಾಗಿ ಗೆಲ್ಸ್ರಿ, ದೇವ್ರ ಸತ್ವಾಗಿ ಹೇಳ್ತೀನಿ, ಬಾರ್ಗಳೆಲ್ಲ ಬಂದ್ ಮಾಡಿಸ್ತೀನಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಒಬ್ರು ಬೆಳಗಿಂದ ಸಾಯಂಕಾಲವರೆಗೂ ಬಾರು 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 ಅಂತವ್ರೆ. ಬಂದ್ ಮಾಡಿಸಿಲ್ಲ ಅಂದ್ರೆ ನನ್ನ ಹೆಸರು ಮಂಜುನೇ ಅಲ್ಲ. ಅಯ್ಯೋ, ನಿಮ್ಮ ಲಜ್ಗೆಟ್ ಅವ್ರು ಕಂಡ್ರಿ ನೀವೆಲ್ಲ ನಿಜವಾಗ. ನಾವು ಸಿಎಂ ಆದ್ರೆ ದೇವ್ರ ಸತ್ ಫಸ್ಟ್ ಬಾರ್ಗಳೆಲ್ಲ ಬಂದ್ ಮಾಡ್ಸೋದು. ಐ ಆಮ್ ಡೀಪ್ಲಿ ಡಿಸ್ಟ್ರೆಸ್ಡ್. ಯಾಕಂದ್ರೆ ಓಪನ್ ಆಗಿ ಹೇಳ್ತೀನಿ, ಓಪನ್ ಚಾಲೆಂಜ್ ಇದು. ಈ ಮಂಜ ಹೇಳಿದ ಮೇಲೆ ಒಂದ್ಸಲ ಹೇಳಿದ್ಮೇಲೆ 100 ಸಲ ಹೇಳ್ದಂಗೆ ಆಗಿದ್ದಾಗೋಯ್ತು. ಮುಚ್ಚಾಲೆ ಬಾಯ್ಲಿ, ಎಷ್ಟು ಮಾತಾಡ್ತಿದ್ಯಾ? ತಪ್ಪು ಮಾಡೋದು ಸಹಜ ಕಣೋ. ये सब क्या देखना पड़ रहा है? ಅಣ್ಣ ನಮಸ್ಕಾರ, ನಮಸ್ಕಾರ. ಹಾಕ ಬಿಡಬೇಡ. ಹುಬ್ಬಳ್ಳಿಯ ಶಗದಾಗ ಪಾಡೆ ಕಾಡೆ ತಬುಡಿ ಹೈವೇದಾಗ ಗಡ್ಕ ಗಡ್ಕ ಕುಲ್ಕೋತಿ. ನಾ ಹೋಗೋ ಹಾದಿಲಿ ಸಚಿನ್ನು ಗಂಗೂಲಿ. ಇವ್ನ್ಯಾವನ ಸೆಡೆ ನನ್ ಮಗ. ಹಾಕ್ತಾರೋ ರಂಗೋಲಿ, ಹಾಡುತ್ತಾರೋ. ಹಾಯ್, ಹಲೋ, ನಮಸ್ಕಾರ ಅಭಿಮಾನಿಗಳೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ರವಿ ಸಿಂಗರ್ ಕುಮಟಾಜ್ ಪೆ ಅಂಕಲ್ ಬೋರಡಿ ಪ್ಲಸ್ ಚಂದರ್ ಸಟ್ಪಟ್ಟು. ವಿಶೇಷ ಏನಂದ್ರೆ ವೈಕುಂಠ ಸಮರಾಧನೆ ಒಂದು ಮೂವಿ, ಹಾಡು ಒಂದು ಮುಗಿದ್ರೆ ಸಾಕು, ಹಾಗೆ ರಿಲೀಸ್ ಆಗ್ತುಂಟು. ನಾವು ಹೋಗಿ ಟ್ಯಾಕಿಟ್ನಲ್ಲಿ ಕುಂತು ನೋಡೋಣ.